Hmm. Okay. By using the definition for the set operators, we can find the membership. We can find the membership value of any x belongs to you in A bar, B bar, A union B, A intersection B, A minus B, B minus A, and A cemented B. These membership values in all possible situations can be summarized in table called membership table. Okay, so this is the definition. Till now, they have not asked the definition for examination. Okay, so मेरे ಬೇಕಂತೆ ಬರ್ಕೊಂಡ್ಬಿಟ್ರೆ ಅದನ್ನ. Okay, so write down the definition first. ಏನಿಲ್ಲ ನೀವು A intersection B, A minus B, A union B, ಆಮೇಲೆ A bar B bar ಸೊ ಇವೆಲ್ಲ ಏನ್ ಫೈಂಡ್ ಔಟ್ ಮಾಡ್ತಿಲ್ಲ ಇವು ವ್ಯಾಲ್ಯೂಸ್ ನ ಟೇಬಲ್ ವಾಗಿ ರಿಪ್ರೆಸೆಂಟ್ ಮಾಡಕ್ಕೆ ಅಂತ ಕರೀತಾರೆ ಮೆಂಬರ್ಶಿಪ್ ಟೇಬಲ್ ಅಂತ ಕರೀತಾರೆ. So understood the definition. Whatever we are finding the values, that is A bar B bar, A intersection B, A union B, A minus B, B minus B. So ಇದನ್ನ ಟೇಬಲ್ ಫಾರ್ಮ್ ಆಗಿ ರಿಪ್ರೆಸೆಂಟೇಷನ್ ಮಾಡಕ್ಕೆ ಏನಂತ ಕರೀತಾನೆ ಮೆಂಬರ್ಶಿಪ್ ಟೇಬಲ್ ಅಂತ ಕರೀತಾನೆ. ಸೊ ಅದ್ರ ಡೆಫಿನೇಷನ್ ಅದ ಬರ್ಕೋರಿ. ಆಯ್ತಾ ಬರ್ಕೋದ ಡೆಫಿನೇಷನ್ ಬರ್ಕೋದಾಯ್ತಾ ಎಲ್ಲ ಅದು ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್ಸ್. ಓಕೆ what about others? Everyone written the membership table definition. ಅಳಿಸ್ಬೇಕು ನಾನು ಅಂತ ಕೇಳಕ್ಕೆ ಆಯ್ತಾ. ಓಕೆ ಸೊ ವಿಲ್ ಡ್ರಾ ದ ಟೇಬಲ್. ಅಲ್ಲೇ ಲಾಜಿಕಲ್ ಒಳಗೆ ಹೆಂಗ್ ಟ್ರೂತ್ ಟೇಬಲ್ಸ್ ಇರ್ತಿದ್ವಲ್ಲ ನಮ್ಗೆ ಎ ಆ್ಯಂಡ್ ಆರ್ ಹೆಂಗ್ ಮಾಡ್ತೀರಿ, ಆಮೇಲೆ ಎ ಆ್ಯಂಡ್ ಸಾರಿ ಎ ಆ್ಯಂಡ್ ಹೆಂಗ್ ಮಾಡ್ತೀರಿ, ಎ ಆ್ಯಂಡ್ ಬಿ ಹೆಂಗ್ ಮಾಡ್ತೀರಿ, ಎ ಆರ್ ಬಿ ಹೆಂಗ್ ಮಾಡ್ತೀರಿ, ಹೆಂಗ್ ಟ್ರೂತ್ ಟೇಬಲ್ ಇರ್ತದಲ್ಲ ಹಂಗೆ ಇದಕ್ಕೂ ಟ್ರೂತ್ ಟೇಬಲ್ ಅದ ಬರ್ಕೋರಿ ಫಸ್ಟ್. ಎ ಬಿ ಎ ಬಾರ್ ಬಿ ಬಾರ್ ಎ ಯೂನಿಯನ್ ಬಿ ಎ ಇಂಟರ್ಸೆಕ್ಷನ್ ಬಿ ನೆಕ್ಸ್ಟ್ A minus B, B minus A cemented B. Okay. So ಇದಕ್ಕೆಲ್ಲ ತರದ್ದು ಟ್ರೂತ್ ಟೇಬಲ್ A ಹೋಗ್ತೇನೆ. Okay, wait. ಇದು ಒಂದು ಬ್ಯಾಚ್ ಆನ್ಲೈನ್ ಕ್ಲಾಸ್ ಬ್ಯಾಚ್ ಆಗಿದೆ. A bar B bar A union B A intersection B A minus B B minus A symmetric B. Okay. So first table ಬರ್ಕೊಳ್ಳಿ 0 0 1 1 0 1 0 1. Okay. So A the return after 1 1 0 0. Okay. B ಏನಾಗ್ತದೆ 1 0 1 0. Okay. A union B is nothing but your AND operation. Sorry, OR operation. So 0 0 ಅಷ್ಟು 0 ಇರ್ತದೆ ಉಳಿದೆಲ್ಲ 1 ಆಗ್ತದೆ. A intersection B ಏನಾಗ್ತದೆ 1 1 ಅಷ್ಟೇ 1 ಇರ್ತದೆ ಉಳಿದೆಲ್ಲ 0 ಇರ್ತದೆ. ನಿಮ್ಗೆ AND operation ಇದ್ದಾಗ. Okay. A minus B ಅಂತಂದ್ರೆ ಹಿಂಗೆ ಬರ್ತದೆ 0 0 1 0
B minus A into 0 1 0 0. This is 0 1 1 0. So this is the truth table. ಎಲ್ಲರೂ ಒಂದ್ರಾಗ ಬರ್ಸ್ಬಿಟ್ಟಿಲ್ಲ, ಸಪ್ರೇಟ್ ಸಪ್ರೇಟ್ ಆಗಿ ಬರ್ಸಿಲ್ಲ. ಓಕೆ, ಸೊ ಎಲ್ಲಾದ್ರದ್ದು ಒಂದ್ರಾಗ ಬರ್ಸ್ಬಿಟ್ಟಿನ, ಸಪ್ರೇಟ್ ಸಪ್ರೇಟ್ ಅಂತ ಮಾಡಿಲ್ಲ. ಎ ಯೂನಿಯನ್ ಬಿ ಸಪ್ರೇಟ್, ಬಿ ಎ ಸೆಕ್ಷನ್ ಬಿ ಸಪ್ರೇಟ್, ಎ ಮೈನಸ್ ಬಿ ಸಪ್ರೇಟ್ ಮಾಡಲಿಲ್ಲ. ಸೊ ಎಲ್ಲಾನು ಒಂದ್ರಾಗೆ ಬರ್ಸ್ಬಿಟ್ಟಿನಿ, ನಿಮಗೂ ಈಸಿ ಆಗ್ತದೆ, ಹಂಗೆ ಈಸಿ ಆಗ್ಬಿಟ್ಟಿದೆ. ಸೊ ದಿಸ್ ಇಸ್ ದ ಟ್ರೂತ್ ಟೇಬಲ್ ಫಾರ್ ಆಲ್ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಮೈನಸ್ ಬಿ, ಬಿ ಮೈನಸ್ ಎ ಅಂಡ್ ಎ ಸಿಮೆಟ್ರಿಕ್ ಬಿ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾವೆ ನಮ್ಗೆ. ಸೊ ರೈಟ್ ಆನ್ ಫಾಸ್ಟ್. ಆಯ್ತು, ಬರ್ಕೋದೆ completed everyone. ಎಲ್ಲಾರ್ದು ಆಯ್ತು? Okay, we'll solve one question here. Write the question. So write the question using the membership table. Question number 1. Using the membership table, using the membership table, prove distributive law. Okay, by using membership table, we have to prove distributive law. That is, A union B union C equal to, sorry, distributive law. So A union B intersection C equal to A union B intersection A union C. Okay, so this one we have to prove. So ಇಲ್ಲಿ ಮೂರು ಅದಾವ A B C. Okay, so first we have to take A B C. First ಕೇಳ್ಕೋರಿ, ಆಮೇಲೆ ಬರ್ಕೋರಿ. So ಮೂರು ಅದಾವ ಅಂದ್ರೆ 8 bytes ಇರ್ತಾವ. So that is 0 0 0 0 1 1 1 1. Okay, next 0 0 1 1 0 0 1 1. Next 0 1 0 1 0 1 0 1. ಓಕೆ, ಯಾಕಂತಂದ್ರೆ ಮೂರು ಅದಾವ, ಬರೀ ಎ ಬಿ ಅಷ್ಟೇ ಇರ್ತಂದ್ರೆ 4 bytes ಇರ್ತದ ಅಷ್ಟೇ. ಇಲ್ಲ ನಮಗ 3 ಅದಾವ, ಎ ಬಿ ಸಿ 3 ಅದಾವ. ಸೊ 8 bytes ಅದಾವ. ಸೊ 8 bytes ಇನ್ ಕಾಂಬಿನೇಷನ್ ಹೆಂಗ್ ಬರೀತೀರ ಅಂದ್ರೆ ಫಸ್ಟ್ 4 zeros, next 4 ones, ಆಮೇಲೆ 2 0 2 1 2 0 2 1, ಆಮೇಲೆ 0 1 0 1 0 1 0 1. So this is the combination of ABC. Okay, now we have to do first LHS ತಗೊಂಡು ಫಸ್ಟ್. ಓಕೆ, ಸೊ LHS ತಗೋರಿ. LHS ಒಳಗೆ ಫಸ್ಟ್ ಏನು ಫೈಂಡ್ ಮಾಡೋಣ? A intersection, sorry, B intersection C. ಓಕೆ, ಫಸ್ಟ್ B intersection C ಮಾಡಿ. ಸೊ B intersection C ಅಂದ್ರೆ ಇದು, ಅಂದ್ರೆ ಯಾವ್ದು ಬರ್ತದೆ ನಮ್ಗೆ? AND ಆಪರೇಟರ್. ಸೊ B intersection C ಅಂದ್ರೆ AND ಆಪರೇಟರ್. ಸೊ ಏನು ಬರ್ತದೆ? 0 0 0 0 1 0 1 0 0 1 1 1 0 0 0 0 0 0 1 0 1 0 1 1 1 1. Okay, so ಏನಾಗ್ತದೆ ನಮ್ಗೆ? A intersection, sorry, B intersection C ಆಯ್ತು. Okay, next A union B intersection C ಮಾಡೋಣ. So A union B intersection C ಅಂದ್ರೆ ಇದ್ರ ಜೊತೆ ಇದು OR ಆಪರೇಟರ್ ಮಾಡ್ಬೇಕು ನಾವು. ಯಾವುದು? ಈಗ ಇದು ಮತ್ತೆ ಇದು. So we have to do OR operator, this and this. So 0 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 1 1 1 0 1 1 0 1 1 0 1 1 1 1. Okay, so this is the A union B intersection C arting. Okay, left hand side arting. So next we'll go for the right hand side. Right hand side first ಇದು ಮಾಡೋಣ, A union B ಮಾಡೋಣ. Okay, so A union B ಮಾಡೋಣ.
So A union B ಅಂದ್ರೆ ಇದು union ಅಂದ್ರೆ or operator it. Okay. So 0 0 0 0 0 0 0 1 1 0 1 1 1 0 1 1 0 1 1 1 1 1 1 1. Okay. Next ಯಾವುದು A union C ಮಾಡೋಣ. A union C ಅಂದ್ರೆ ಯಾವುದು ಈಗ ಇದು ಮತ್ತೆ ಇದು. Okay. A ಮತ್ತೆ C or operator ಮಾಡಬೇಕು. 0 0 0 0 1 1 0 0 0 0 1 1 1 0 1. Next 1 1 1 1 0 1 1 1 1. Okay. So next last full ಮಾಡ್ಕೊಂಡ್ರೆ ಈಗ that is A union B intersection A union C. So ಈಗ ಇದು intersection ಮಾಡಬೇಕು. Intersection ಅಂತಂದ್ರೆ ಏನು and operator. Okay. So and operator ಮಾಡೋಣ ಈಗ ಇದು 0 0 0 0 1 0 1 0 0 rest all 1 1 1 1 1. Okay. Now compare your LHS. So LHS ಯಾವುದು ಇದು LHS and this is your RHS. Both are same. LHS and RHS both are same. So your member table is correct. Clear? Everyone clear? Please reply. Everyone cleared with the member table how to solve? Please reply. Raise your hands or just reply with yes or no. It's easy. Okay, easy ಅದು. Just last ಗೆ ಏನು ಕನ್ಫರ್ಮೇಷನ್ ಮಾಡಬೇಕಂತಂದ್ರೆ LHS ಮತ್ತು RHS ಎರಡೂ ಸೇಮ್ ಬರಬೇಕು. ಓಕೆ, LHS ಮತ್ತು RHS ಎರಡೂ ಸೇಮ್ ಬಂದ್ರೆ ಅಷ್ಟೇ ನಿಮ್ಗೆ ನೀವು ಏನು ಮೆಂಬರ್ಶಿಪ್ ಟೇಬಲ್ ಹಾಕಿರೋದು ಕರೆಕ್ಟ್ ಅದ ಅಂತ ಹೇಳ್ಬೋದು. ಓಕೆ, ಸೊ ರೈಟ್ ಡೌನ್ ಫಾಸ್ಟ್ ಬರ್ಕೊಳ್ಳಿ. ಹಾಂ, ಫಾಸ್ಟಾಗಿ ಬರ್ಕೊಳ್ಳಿ. ಗಿವ್ 5 minutes. ರಾಘು ಸರ್, write down fast. Write down fast. Completed. What about others? Completed. Okay. Complete other ಇನ್ನೊಂದು ಕೊಡ್ತೀನಿ, ಟ್ರೈ ಮಾಡಿ. ಓಕೆ, ಓಕೆ. ಸೆಕೆಂಡ್ ಒನ್ ಕಂಪ್ಲೀಟ್ ಆಗೋದು ಟ್ರೈ ಮಾಡ್ರಿ. ಸೇಮ್ ಕ್ವಶನ್. ಯೂಸಿಂಗ್ ಮೆಂಬರ್ಶಿಪ್ ಟೇಬಲ್ determine A union, sorry, A intersection B union B intersection C whole bar ಮಾಡಿ ಇದನ್ನ ಮಾಡಿ ಅಷ್ಟೇ. ಇದಕ್ಕೇನು ಪ್ರೂವ್ ಮಾಡೋದಿಲ್ಲ, ಜಸ್ಟ್ ಡಿಟರ್ಮೈನ್ ಅದೇ. ಸೊ ಇದನ್ನ ಬರೀ ಫೈಂಡ್ ಔಟ್ ಮಾಡಿ ಇಟ್ಬಿಡ್ಬೇಕು. ನೀವು ಮಾಡ್ತೀರಿ. ಇಲ್ಲಿ A B C 3 ಅದಾವ. ಮತ್ತೆ ಟ್ರೈ ಟು ಸಾಲ್ವ್. ಇದಕ್ಕೇನು ಈಕ್ವಲ್ ಟು ಮಾಡೋದಿಲ್ಲ, ಜಸ್ಟ್ ಡಿಟರ್ಮೈನ್ ಅಂತ ಕೊಟ್ಟಾರೆ. ಮೆಂಬರ್ಶಿಪ್ ಟೇಬಲ್ ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಓಕೆ, ಸೊ ಫಸ್ಟ್ ಫೈಂಡ್ ಔಟ್
A intersection B. Okay. ಆಮೇಲೆ B intersection C ಫೈಂಡ್ ಮಾಡ್ರಿ. ಮತ್ತೆ B intersection C ಹೋಲ್ ಬಾರ್ ಮಾಡ್ಬೇಕಂದ್ರೆ B intersection C ಇದ್ರಾಗ ಏನ್ ಬಂದಿರ್ತದೆ ಅದನ್ನ 0 ಇದ್ದಿದ್ 1 1 ಇದ್ದಿದ್ 0 ಮಾಡ್ಬೇಕು. ಆಮೇಲೆ ಇದು ಮತ್ತೆ ಇದು ಯೂನಿಯನ್ ಮಾಡ್ಬೇಕು. ಮಾಡ್ತೀರಿ? Okay. Do. ಇದು ಒಂದು ಸ್ವಲ್ಪ with you. ನೀವು ಮಾಡಿ ನಾನು ನೋಡಬೇಡಿ. Okay. So B intersection C 0 0 0 0 1 0 0 0 1. ನೀವೇ ಸಾಲ್ವ್ ಮಾಡಿ ನಾನು ನೋಡಬೇಡಿ. B intersection C whole bar equal to 1 1 1 0 1 1 1 0. Okay, nice. A intersection B. A intersection B 0 0 0 0 0 0 1 5. Nice. A intersection B union B intersection C whole bar. Union 1 1 1 0 1 1 1. Okay, so this is your answer. This is your answer. Please cross check. Completed? Solve ಮಾಡಿದ್ರೆ ನೋಡಿ ಕ್ರಾಸ್ ಚೆಕ್ ಮಾಡಿ. I done fast. After everyone completed? Please raise your hands. Everyone completed? Everyone completed? Okay. We have one more type here. So third question, write on the third question. Subset adella ante prove ಮಾಡಬೇಕು ನಾವು. Okay. Write on the third question. Using membership table. Okay, using membership table, prove that B minus A is subset of A bar. Okay. So ಏನು ಕೊಡಾಕತ್ತಾನೆ ಇಲ್ಲಿ? By using membership table, we have to prove B minus A is subset of. So B minus A is subset of A bar ಅಂತ ಹೇಳಿ prove ಮಾಡಬೇಕು. Okay. So first ನಾವು ಏನೇನು ಮಾಡಬೇಕು ನೋಡಿದ್ರೆ ಎರಡೇ A ಮತ್ತು B. Okay, ನಮಗೆ C ಬೇಕಾಗಿಲ್ಲ ಇದೆ. A B ಅಷ್ಟೇ ತಗೊಂಡಿದೆ. Okay, so A B 0 0 1 1 0 1 0 1. Okay, so first ನೋಡ್ರಿ ಇದು ಸಬ್ಸೆಟ್ ಹೆಂಗ್ ಪ್ರೂವ್ ಮಾಡ್ಬೇಕಂತ ನೋಡ್ರಿ, ಆಮೇಲೆ ಬರೆಕ್ ಟೈಮ್ ಕೊಡ್ತೀನಿ. ಓಕೆ, ಸೊ ಫಸ್ಟ್ ಐ ಹ್ಯಾವ್ ಟು do B minus A. ಓಕೆ, ಸೊ B minus A ಆಗಲೇ ಟ್ರೂತ್ ಟೇಬಲ್ ಬರ್ಕೊಂಡಿರಿ ನೋಡ್ರಿ. ಏನಿದೆ B minus A ಇದೆ 0 1 0 0. ಓಕೆ, ಸೊ ನೆಕ್ಸ್ಟ್ A ಬಾರ್ ಮಾಡಿ. A ಬಾರ್ ಏನಾಗ್ತದೆ 1 1 0 1. ಓಕೆ, ಸೊ ಈಗೇನದ ಅಂತಂದ್ರೆ ಇದು ಸಬ್ಸೆಟ್ ಹೆಂಗ್ ಅಂತೀವಿ ಅಂತಂದ್ರೆ, ಓಕೆ, ಯಾವ್ದಾದ್ರೂ ಒಂದು ಕಂಡೀಷನ್ 1 ಇದ್ದಾಗ ಇದ್ರಾಗೂ 1 ಇತ್ತಂತಂದ್ರೆ ಅದನ್ನ ನಾವು ಸಬ್ಸೆಟ್ ಅಂತ ಕರಿತೀವಿ. ನೋಡ್ ಸಾವಿತ್ರಿ, ಥರ್ಡ್ ಹ್ಯಾಂಡ್ ಇಸ್ 1. ಓಕೆ, ಸರಿ, ಕರೆಕ್ಟಾ? ಈಗ ನೋಡ್ರಿ,
v minus a ಇಲ್ಲ ಪಿ ಆಗಲೇ ಟೇಬಲ್ ಬರ್ಸಿದ್ ನೋಡಿ ನಿಮಗೆ ಕರೆಕ್ಟ್ ಅದ b minus a 0 1 0 0 ಟ್ರೂತ್ ಟೇಬಲ್ ಬರ್ಸಿದ್ದೆ ನೋಡಿ b minus a 0 1 0 0 ಅದು ಸಾವಿತ್ರಿ ಡೋಂಟ್ ಕನ್ಫ್ಯೂಸ್ b minus a 0 1 0 0 ಅದು ಟ್ರೂತ್ ಟೇಬಲ್ ಬರ್ಸಿದ್ ನೋಡಿ ಆಗಲೇ ನಾನು ಓಕೆ ಇದು ಏನಾಗ್ತದೆ 0 1 0 1 ಆಗ್ತದೆ ಇದು 1 0 1 0 ಆಗ್ತದೆ ಓಕೆ ಸೊ ಸಿ ಹಿಯರ್ ನಾವು ಸಬ್ಸೆಟ್ ಯಾವಾಗ ಅಂತೀವಿ ಅಂತಂದ್ರೆ we can take any x ಓಕೆ ಯಾವುದಾದ್ರೂ 1 x ಇದ್ರಾಗೂ 1 ಇರಬೇಕು ಇದ್ರಾಗೂ 1 ಇತ್ತು ಅಂತಂದ್ರೆ ಇದನ್ನ ನಾವು ಸಬ್ಸೆಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ 0 ಇತ್ತು ಇದರ 1 1 ಇತ್ತು ಅಂತಂದ್ರೆ ಇದ್ರಾಗೂ 1 ಇಲ್ಲ ಇದ್ರಾಗ 1 ಅದ ಓಕೆ ಇದ್ರಾಗ 1 ಅದ ಬಟ್ ಇದ್ರಾಗ 1 ಇಲ್ಲ ಅಂತಂದ್ರೆ ಅದನ್ನ ನಾವು ನಾಟ್ ಸಬ್ಸೆಟ್ ಅಂತ ಕರಿತೀವಿ ಬಟ್ ಇಲ್ಲಿ ಇರೋದು ನಮಗೆ 1 1 ಅದ ಸೊ ಯಾವುದಾದ್ರೂ 1 ಕಂಡೀಷನ್ ಎರಡು ಕಡೆ 1 1 ಇತ್ತು ಅಂದ್ರೆ ಅದಕ್ಕೆ ನಾವು ಸಬ್ಸೆಟ್ ಅಂತ ಕರಿತೀವಿ ಸೊ ಯಾವುದಾದ್ರೂ 1 ಕಂಡೀಷನ್ ಎರಡು ಕಡೆ 1 1 ಇತ್ತು ಅಂತಂದ್ರೆ ಅದನ್ನ ನಾವು ಸಬ್ಸೆಟ್ ಅಂತ ಕರಿತೀವಿ ಸೊ ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್ b minus a is subset of a1 ಕ್ಲಿಯರ್ ಸಬ್ಸೆಟ್ ಅಂತ ಯಾವಾಗ ಕರಿತೀವಿ ಅಂತ ಗೊತ್ತಾಗ ಯಾವುದಾದ್ರೂ ಕಂಡೀಷನ್ 1 1 ಇತ್ತು ಅಂತಂದ್ರೆ ನಮಗೆ ಅದು ಸಬ್ಸೆಟ್ ಅಂತ ಕರಿತೀವಿ ಕ್ಲಿಯರ್ ಆತ ಇದು ಎಲ್ಲರಿಗೂ ಕ್ಲಿಯರ್ ಆತ ಪ್ಲೀಸ್ ರಿಪ್ಲೈ 0 0 ಇಲ್ಲಿ ಅಪ್ಪಿ we don't want about 0 0 ಅರ್ಪತ್ not confuse ಅರ್ಪತ್ ಯಾವುದಾದ್ರೂ 1 ಕಂಡೀಷನ್ ಅಂತ ಹೇಳಾಕತ್ತೀನಿ ನಾನು ವಾಟ್ ಯಾವುದಾದ್ರೂ 1 ಕಂಡೀಷನ್ 1 1 ಇದ್ರೆ ಅಷ್ಟೇ ಓಕೆ ಈಗ 1 1 ಕಂಡೀಷನ್ ಅದ ನಮಗೆ ಸಬ್ಸೆಟ್ ಯಾವಾಗ ಅಂತೀವಿ ಅಂತಂದ್ರೆ ಯಾವುದಾದ್ರೂ 1 ಕಂಡೀಷನ್ 1 1 ಇತ್ತಂದ್ರೆ ಸಬ್ಸೆಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಮ್ಗೆ ಹಿಂಗ್ ಬಂದಿತ್ತು ಅಂತ ಪೇಪರ್ 0 0 1 1 1 ಬಂದಿತ್ತು ಇದ್ರಾಗ ಯಾವುದು ಕಂಡೀಷನ್ 1 1 ಆಗಂಗಿಲ್ಲ ಸೊ ಅದನ್ನ ನಾವು ಸಬ್ಸೆಟ್ ಇಲ್ಲ ಅಂತ ಕರಿತೀವಿ ಓಕೆ ಹಿಂಗಿತ್ತು ಅಂತ ಪೇಪರ್ 0 0 1 ಓಕೆ ಈಗ ಯಾವುದು ಕಂಡೀಷನ್ 1 1 ಇಲ್ಲ ಓಕೆ ಸೊ ಹಂಗಿತ್ತಂದ್ರೆ ಇದ್ರಾಗ ಯಾವುದು ಕಂಡೀಷನ್ ಸಬ್ಸೆಟ್ ಇಲ್ಲ ಅಂತ ಬಟ್ ಈಗ ನಮ್ಗೆ ಹೆಂಗ್ ಬಂದದ ಅಂತಂದ್ರೆ 1 1 ಬಂದು ಸೊ ಇದ್ರಾಗ ಅಟ್ ಲೀಸ್ಟ್ 1 ಕಂಡೀಷನ್ 1 1 ಅದ ಸೊ ಅದನ್ನ ಸಬ್ಸೆಟ್ ಅಂತ ಕರಿತೀವಿ ಅರ್ಥ ಕ್ಲಿಯರ್ ಆತ ಓಕೆ ದೆನ್ ಮತ್ತಾರು ಸಾವಿತ್ರಿ ಹಾ ಸಾವಿತ್ರಿ ಕರೆಕ್ಟ್ ಅಪ್ಪಿ 1 1 ಕಂಡೀಷನ್ ಯಾವುದೇ ಆದ್ರೂ 1 ಕಂಡೀಷನ್ 1 1 ಬಂತು ಅಂದ್ರೆ ಅದನ್ನ ನಾವು ಸಬ್ಸೆಟ್ ಅಂತ ಕರಿತೀವಿ everyone clear please reply everyone clear okay write down so this ends your membership table idra more type of question ಕೇಳ್ತಾನೆ ಕೇಳಿದ್ರೆ ಒಂದು ಪ್ರೂವ್ ಮಾಡಕ್ಕೆ ಓಕೆ ಲೈಕ್ ಡಿಸ್ಟ್ರಿಬ್ಯೂಟಿವ್ ಲಾ ಹೆಂಗ್ ಪ್ರೂವ್ ಮಾಡಿದ್ರಲ್ಲ ಒಂದು ಪ್ರೂವ್ ಮಾಡಕ್ಕೆ ಕೇಳ್ತಾನೆ ಈಕ್ವಲ್ ಟು ಪ್ರೂವ್ ಮಾಡಕ್ಕೆ ಕೇಳ್ತಾನೆ ಒಂದು ಡಿಟರ್ಮೈನ್ ಮಾಡಕ್ಕೆ ಕೇಳ್ತಾನೆ ಸೆಕೆಂಡ್ ಒನ್ ಕೊಟ್ಟಿದ್ದಲ್ಲ ಸೊ ಒಂದು ಡಿಟರ್ಮೈನ್ ಮಾಡಕ್ಕೆ ಕೇಳ್ತಾನೆ ಒಂದು ಥರ್ಡ್ ಹಿಂಗ್ ಸಬ್ಸೆಟ್ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾನೆ ಫಿಕ್ಸ್ ಅಂತ ಏನಿಲ್ಲ ಪಿ ನಾಟ್ ಫಿಕ್ಸ್ಡ್ ಕ್ವಶನ್ ಕೇಳಿದ್ರೆ ಕೇಳ್ಬೋದು ಇಲ್ಲ ಅಂದ್ರೆ ಇಲ್ಲ ಓಕೆ ಮೆಂಬರ್ಶಿಪ್ ಟೇಬಲ್ ಇಸ್ ನಾಟ್ ಫಿಕ್ಸ್ಡ್ ಕ್ವಶನ್ ಕೇಳಿದ್ರೆ ಕೇಳ್ತಾನೆ ಇಲ್ಲ ಅಂದ್ರೆ ಇಲ್ಲ ಓಕೆ ಕೇಳಿದ್ರು ಮೂರು ಟೈಪ್ ಆಫ್ ಕ್ವಶನ್ಸ್ ಕೇಳಬಹುದು ಒಂದು ಸಬ್ಸೆಟ್ ಒಂದು ಸೆಕೆಂಡ್ ಒನ್ ಡಿಟರ್ಮೈನ್ ಮಾಡಕ್ಕೆ ಥರ್ಡ್ ಒನ್ ಏನದ ಇದು ಈಕ್ವಲ್ ಟು ಫೈಂಡ್ ಔಟ್ ಮಾಡಕ್ಕೆ ಕ್ಲಿಯರ್ ಎವ್ರಿವನ್ ಅಬೌಟ್ ದ ಮೆಂಬರ್ಶಿಪ್ ಟೇಬಲ್ ಪ್ಲೀಸ್ ರಿಪ್ಲೈ ಎವ್ರಿವನ್ cleared about the 3 types of problems in membership table okay so we'll end here ಇವತ್ತು ಇದನ್ನು ಬಂದು ಸ್ಟಾರ್ಟ್ ಮಾಡೋಣ ನಂತರ tomorrow I will go for countable and uncountable sets again important for examination countable and uncountable sets ನಾಳೆ ಹೇಳ್ತೀನಿ ಅದನ್ನು next topic countable and uncountable sets important topic for examination okay so ನಾಳೆ ಅದನ್ನು ಸ್ಟಾರ್ಟ್ ಮಾಡೋಣ okay thank you all will end here if you have any doubts please ask me anytime and one more thing please those who have not written the assignment of first unit please write down okay first unit in question paper important questions ante kottidde yaar bardilla inatana avaru bariri clear okay
ಯಾಕೆ ಬರೀರಿ, ಅದಕ್ಕೆ ಟೈಮ್ ಕೊಟ್ಟು ನಿಮಗೆ ಬರೀರಿ ಅಂತ ಹೇಳಾಕತ್ತೀನಿ ಅಂತಂದ್ರೆ ಅದು ಲಾಸ್ಟ್ ಎಕ್ಸಾಮಿನೇಷನ್ ನಿಮ್ಗೆ ಈಸಿ ಆಗ್ತದೆ. ಯಾವಾಗ ಎಕ್ಸಾಮಿಗೆ ಹೋಗೋ ಟೈಮಿಗೆ ನೀವು ಅದನ್ನ ಜಸ್ಟ್ ನೋಡ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಗೆ ಭಾಳ ಈಸಿ ಆಗ್ತದೆ. ಅದಕ್ಕೆ ಹೇಳತ್ತೀನಿ ಬರೀರಿ ಅಂತೇಳಿ. ನಾನು ಯಾರು ಬರ್ದಿಲ್ಲ ಅವ್ರು ಅದನ್ನು ಬರೀರಿ. ಓಕೆ ಓಕೆ, ಸೊ ಥ್ಯಾಂಕ್ ಯು ಆಲ್. ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತದೆ ಇನ್ನೂ ಗೊತ್ತಿಲ್ಲ. ಪೀನಾ ಯೂನಿವರ್ಸಿಟಿನಿಂದ ಏನೋ ರೂಲ್ಸ್ ಏನೂ ಬಂದಿಲ್ಲ, ನಮಗೆ ನೋಟಿಫಿಕೇಶನ್ ಏನೂ ಬಂದಿಲ್ಲ. ಹಂಗೇನಾರ ಬಂದರೆ ಮಾರ್ಕ್ಸಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಗ್ರೂಪ್ನ. ಓಕೆ, ಥ್ಯಾಂಕ್ ಯು ಆಲ್.